ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿ ಪುಷ್ಪ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರೂ ಕೂಡ ಪುಷ್ಪ. ವಿಶ್ವ ತಾಯಂದಿರ ದಿನ, ಮದರ್ಸ್ ಡೇ. ಇಡೀ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲಿ ತಾಯಂದಿರಿಗೆ ಅಂತ ಒಂದು ದಿನ, ಯಾವ ದೇಶ, ಮೊದಲನೇ ದೇಶ ಒಂದು ತಾಯಂದಿರಿಗೆ ಕೃತಜ್ಞತೆ, ಆ ತಾಯಿಯ ಸೇವೆಗೆ ಒಂದು ದಿನ ಅವ್ರನ್ನ ನಮಿಸುವಂಥ ದಿನ ಇಡಬೇಕು ಅಂತಂದ್ಬಿಟ್ಟು ವಿಶ್ವದಲ್ಲಿ ಮೊದಲನೇ ದೇಶ US ಕಂಟ್ರಿ, ಅಲ್ಲಿನ ಪ್ರೆಸಿಡೆಂಟ್ ಒಂದು ತಾಯಂದಿರ ದಿನ ಆಚರಿಸಬೇಕು ಅನ್ನುವಂಥದ್ದನ್ನು ಮಾಡ್ತಾರೆ. ಇದು 1908ರಲ್ಲಿ, ಅಂದರೆ 1908ಅಲ್ಲಿ ಒಂದು ತಾಯಿಯ ಸೇವೆ, ಆ ತಾಯಿಯ ಸೇವೆಗೆ ಯಾವುದೇ ಒಂದು ಸಮಾನತೆ, ಆ ತಾಯಿಯ ಸೇವೆ ಏನಿರುತ್ತೆ, ಮಕ್ಕಳಿಗಿರ್ಬೋದು, ಸೊಸೈಟಿಗಿರ್ಬೋದು, ದೇಶಕ್ಕಿರ್ಬೋದು, ಆ ಇಡೀ ಕುಟುಂಬಕ್ಕೆ ಒಂದು ತಾಯಿಯ ಸೇವೆ ಏನಿರುತ್ತೆ ಅಂತಂದರೆ ಅದಕ್ಕೆ ಪರಿಪೂರ್ಣವಾಗಿರುವಂಥ ಇನ್ನೊಬ್ಬರನ್ನ, ತಾಯಿಯ ದೇವತೆಯನ್ನು ಇನ್ನೊಬ್ಬರಿಗೆ ಹೋಲಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ತಾಯಿಯ ದಿನ, ಟೀಚರ್ಸ್ ಡೇ ಇದೆ, ಚಿಲ್ಡ್ರನ್ಸ್ ಡೇ ಇದೆ, ಎಲ್ಲ ಥರ ದಿನ ಇದೆ. ಆದರೆ ತಾಯಂದಿರ ದಿನ ಯಾವತ್ತಿಂದ ಬಂತು, ಯಾವತ್ತಿಂದ ಆಚರಣೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತಿಳ್ಕೋಬೇಕು. ಅದು ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾಯಂದಿರಿಗೂ ಕೂಡ ಇಂಥದ್ದು ಒಂದು ದಿನ ಸೆಲೆಬ್ರೇಷನ್ಸ್ ಅಂತ ತಾಯಿ ಕೇಳಲ್ಲ. ತಾಯಿ ತನ್ನ ಮಕ್ಕಳ ಗೌರವ ಕೊಟ್ಟರೆ ಸಾಕು ಅಂತ ಆಸೆ ಪಡ್ತಾಳೆ. ತಾಯಿ ತನ್ನ ಮಕ್ಕಳನ್ನೇ ಆಸ್ತಿಯಾಗಿ ನೋಡ್ತಾ ಇರ್ತಾಳೆ. ಬೇರೆ ಯಾವುದೇ ಆಸ್ತಿ ಬಗ್ಗೆ ತಾಯಿಗೆ ವ್ಯಾಮೋಹ ಇರಲ್ಲ. ಅದರಿಂದ ಇವತ್ತು ನಾನು ತುಂಬ ಹೃದಯದಿಂದ ಎಲ್ಲ ತಾಯಂದಿರಿಗೂ ಹೃದಯ ತುಂಬಿ ನಾನು ನಮಿಸ್ತಾ ಇದ್ದೀನಿ. ತನ್ನ ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನು ಕೊಡಲಿಕ್ಕೆ ತಾಯಿಯೇ ಮೊದಲ ಗುರು ಆಗಿರ್ತಾಳೆ. ತಾಯಿಯೇ ತನ್ನ ಮನೆಯಲ್ಲಿ ಸಂಸ್ಕಾರವನ್ನು ಕೊಡ್ತಾಳೆ. ಅದಕ್ಕೆ ಆ ತಾಯಂದಿರು ಇವತ್ತು ಬಂದಿದ್ದಾರೆ ತನ್ನ ಮಕ್ಕಳನ್ನು ಕರ್ಕೊಂಡು. ಮುಂದೆ ಭವಿಷ್ಯದಲ್ಲಿ ಆ ತಾಯಿ ತನ್ನ ಸಂಸ್ಕಾರವನ್ನು ಕೊಟ್ಟು, ಆ ಮಕ್ಕಳನ್ನು ಉತ್ತೇಜನವನ್ನು ಕೊಟ್ಟು, ತನ್ನ ಪರಿಶ್ರಮದಿಂದ ಮುಂದೆ ಆ ಮಗುವನ್ನು ಏನಾದರೂ ಸಾಧಿಸಲಿಕ್ಕೆ ಪ್ರೋತ್ಸಾಹ ಕೊಡ್ಬೋದು. ಆ ತಾಯಿಗೆ ನಮಿಸುವಂಥ ದಿನ ಇವತ್ತು ವಿಶ್ವ ತಾಯಂದಿರ ದಿನ, ವರ್ಲ್ಡ್ಸ್ ಮದರ್ ಡೇ. ಏನಿವತ್ತು ವಿಶೇಷ ಅಂದರೆ ತಾಯಂದಿರಿಗೆ ಗೌರವಿಸುವಂಥ ದಿನ. ಎಷ್ಟು ಪ್ರಪಂಚದಲ್ಲಿ US ಕಂಟ್ರಿ, ಕೆನಡಾ, ಆಸ್ಟ್ರೇಲಿಯಾ, UK, ಈ ಥರ ಎಲ್ಲ ಯುನೈಟೆಡ್ ನೇಷನ್ಸ್, ಈ ಎಲ್ಲ ಕಂಟ್ರೀಸಲ್ಲೂ ಕೂಡ ತಾಯಿಯ ನಿಸ್ವಾರ್ಥ ಸೇವೆಯನ್ನು ಗುರುತಿಸುವಂಥ ದಿನ ಇದಾಗಬೇಕು ಅಂತ ವಿಶ್ವ ತಾಯಂದಿರ ದಿನ ಅಂತ ಇವತ್ತನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಬಂದಿರುವಂಥ ಎಲ್ಲ ತಾಯಂದಿರು ಕೂಡ ತುಂಬ ವಿಶೇಷತೆ. ತನ್ನ ಮಗುವನ್ನು ಇಷ್ಟು ಪ್ರತಿಭಾವಂತ ವಿದ್ಯಾರ್ಥಿ ಮಾಡಬೇಕಂದ್ರೆ ತಾಯಿಯ ಪರಿಶ್ರಮ ಜಾಸ್ತಿ ಇದೆ, ಅವಳ ತಪಸ್ಸು ಜಾಸ್ತಿ ಇದೆ, ಅವಳ ಆಶೀರ್ವಾದ ಆ ಮಕ್ಕಳಿಗೆ ಜಾಸ್ತಿ ಇದೆ. ಅದಕ್ಕೆ ಈ ದಿನ ಅವಳ ವಿಶೇಷವಾಗಿರುವಂಥ ದಿನ, ಅವಳಿಗೆ ಗೌರವ ಸಲ್ಲುವಂಥ ದಿನ. ಆ ತಾಯಿಯ ಪರಿಪೂರ್ಣ ಆಶೀರ್ವಾದ ಮಕ್ಕಳಿಗೆ ಯಾವ ರೀತಿ ಸಿಕ್ಕಿದೆ ಅಂದರೆ, ತನ್ನ ಮಗು ಪ್ರತಿಭಾವಂತಳಾಗಿದ್ದಾಳೆ, ಸಮಾಜ ಗುರುತಿಸುವಂಥವಳಾಗಿದ್ದಾಳೆ, ತನ್ನ ಕಣ್ಮುಂದೆ ತಾಯಿ ಏನನ್ನ ಸಾಧನೆ ಮಾಡಲಿಕ್ಕೆ ಆಗಲ್ಲ ಆ ಕನಸನ್ನು ತನ್ನ ಮಕ್ಕಳಲ್ಲಿ ಈಡೇರಿಸುವಂಗೆ ಮಾಡ್ತಾಳೆ. ಆ ತಪಸ್ಶಕ್ತಿ ಯಾರಿಗಾದರೂ ಇದೆ ಅಂದರೆ ತಾಯಿಗೆ ಮಾತ್ರ. ತಾಯಿ ಜನ್ಮ ಕೊಟ್ಟು ಬೇರೆ ಥರ ಮಕ್ಕಳನ್ನು ತಳ್ಳಿ ಹಾಕಲ್ಲ. ತಾಯಿ ಜನ್ಮ ಕೊಟ್ಟು ಪ್ರತಿದಿನ ತಪಸ್ ಮಾಡ್ತಾಳೆ, ತನ್ನ ಕುಟುಂಬದವ್ರಿಗೆ, ತನ್ನ ಮಕ್ಕಳಿಗೆ ಉತ್ತಮವಾಗಿರುವಂಥ ಭವಿಷ್ಯ ಕೊಡಬೇಕು ಅಂತ ತನ್ನನ್ನೇ ದಾರೆ ಎರಿತಾಳೆ. ಯಾವ ಸೇವೆಗೂ ಪ್ರತಿಫಲ ಕೇಳಲ್ಲ. ತಾಯಿ ಒಬ್ಬಳೇನೆ. ಯಾರಾದರೂ ಆಚೆ ಕಡೆ ಕೆಲಸ ಮಾಡಿದ್ರೆ ನನಗೆಷ್ಟು ಸಂಬಳ ಬರುತ್ತೆ ಅಂತ, ತಾಯಿ ಒಬ್ಬ ದೇವತೆ ಮಾತ್ರ ಎಷ್ಟು ಸೇವೆ ಮಾಡ್ತಾಳೆ ಬೆಳಗ್ಗೆಯಿಂದ ರಾತ್ರಿವರೆಗೂ. ಆ ತಾಯಿ ಯಾರಲ್ಲೂ ಕೂಡ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇರುವಂಥ ದೇವತೆ ಈ ಭೂಮಿ ಮೇಲೆ ಯಾರಾದರೂ ಇದ್ದಾರೆ ಅಂದರೆ ಅವರು ತಾಯಿ ಮಾತ್ರ ಅಂತ ನಾನು ಈ ವೇದಿಕೆ ಮುಖಾಂತರ ಗೌರವವಾಗಿ ಹೇಳ್ತೀನಿ. ಬೆಳಗ್ಗೆ ಎದ್ದ ಮೇಲೆ ಅವಳು ಮದುವೆ ಆಗೋವರೆಗೂ ಆ ತಾಯಿ ತಂದೆ ತಾಯಿ ಮನೆಯಲ್ಲಿ ಮುಗ್ಧೆ ಆಗಿ ಬೆಳೀತಾಳೆ. ತಂದೆ ತಾಯಿ ಮನೆ ದಾಟಿ ಬಂದಾದ್ಮೇಲೆ ತಂದೆ ತಾಯಿಗೆ ತೋರಿಸುವ ಗೌರವ ಹೇಗಂದ್ರೆ, ಎಲ್ಲಿ ಕೂಡ ನನ್ನ ತಂದೆ ತಾಯಿ, ನನ್ನ ಜೊತೆಯಲ್ಲಿ ಹುಟ್ಟಿರೋ ಸೋದರರು ತಲೆ ಬಗ್ಗಿಸ್ಬಾರ್ದು, ಆ ರೀತಿ ನಾನು ಗೌರವವಾಗಿ ನಡ್ಕೋಬೇಕು ಅಂತ ಎಲ್ಲ ನೋವನ್ನು, ಅವಮಾನವನ್ನು ಮೌನವಾಗಿ ಸಹಿಸ್ಕೊಳ್ಳುವಂಥ ತಾಯಿ ದೇವತೆ ಎಲ್ಲೂ ಸಿಗಲ್ಲ. ಭಾರತ ದೇಶದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ತಾಯಿಗೆ ಆ ಸಂಸ್ಕಾರ ಆ ತಾಯಿಯಿಂದನೇ ಬಂದಿರುತ್ತೆ. ಅದಕ್ಕೆ ಆ ತಾಯಿ ದೇವತೆನ ಯಾರೂ ಕೂಡ, ಆ ತಾಯಿಯಷ್ಟು ಇನ್ಯಾರು ಪವಿತ್ರವಾಗಿರುವಂಥ ಅವರು ಯಾರೂ ಇಲ್ಲ ಈ ಭೂಮಿ ಮೇಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವಳು ಯಾವತ್ತೂ ಕೂಡ ತಾನು ಚೆನ್ನಾಗಿರ್ಬೇಕು, ತಾನು ದುಡಿಬೇಕು, ತಾನು ಎಲ್ಲ ಕಷ್ಟಗಳಿಂದ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಲ್ಲ. ತನ್ನ ಕುಟುಂಬನ, ತನಗೆ ಗೌರವ ಕೊಡದೆ ಹೋಗ್ಲಿ, ಆ ಮನೇನ, ಮಕ್ಕಳನ್ನ
ತನ್ನ ಜೊತೆಯಲ್ಲಿರುವಂಥವನ್ನ, ತನ್ನನ್ನು ಯಾವ ಮನೆಗೆ ಕೊಟ್ಟಿರ್ತಾರೆ ಆ ಮನೆ ಗೌರವನ್ನ, ಇಷ್ಟೆಲ್ಲ ಜವಾಬ್ದಾರಿಯನ್ನ ಆ ತಾಯಿ ತಲೆ ಮೇಲೆ ಹೊತ್ತು ಎಷ್ಟೆಲ್ಲ ನಿಭಾಯಿಸ್ತಾಳೆ ಆ ತಾಯಿ. ಆದರೆ ಆ ತಾಯಿಗೆ ಪ್ರತಿಫಲ ಏನು ಕೇಳ್ತಾಳೆ? ಗೌರವ ಮಾತ್ರ. ತನ್ನ ಮಕ್ಕಳು ಗೌರವ ಕೊಟ್ಟಾಗ, ಕುಟುಂಬದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇರ್ತಾಳೆ, ಅವ್ರು ಗೌರವ ಕೊಟ್ಟಾಗ ಅದನ್ನು ಅವಳು ತೃಪ್ತಿಯಾಗಿ ನೋಡ್ತಾಳೆ. ಬೇರೆ ಯಾವುದೇ ಒಂದನ್ನು ಫಲಾಪೇಕ್ಷೆ ಪಡೆದೇ ಇರೋವಂಥ, ಅವಳು ನಿಸ್ವಾರ್ಥವಾಗಿರುವಂಥ ತಾಯಿ ದೇವತೆ ಇದ್ದಾರೆ ಅಂದರೆ ಈ ಭೂಮಿ ಮೇಲೆ ಅವರು ತಾಯಿ ಮಾತ್ರ ಆಗ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥವ್ರು ಆಗಬೇಕು. ಮಕ್ಕಳಿಗೆ ಇವತ್ತು ಇಷ್ಟು ಪ್ರತಿಭೆ ಬರಬೇಕಂದ್ರೆ ಆ ಮಗು ಯಾವ ಸ್ಕೂಲಲ್ಲಿ ಓದಬೇಕು, ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಕೂಡ ಇಂಥ ಪ್ರತಿಭಾವಂತ ಮಕ್ಕಳು ನಮ್ಮ KGF ತಾಲೂಕಿನಲ್ಲಿ ಇದ್ದಾರೆ ಅನ್ನೋವಂಥ ಸತ್ಯ ಯಾರಿಗೆ ಗೊತ್ತಾಗಬೇಕು? ನನ್ನ ಆದಿಯಾಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ನಾವೇ ಎಷ್ಟು ಅಂಧಕಾರದಲ್ಲಿ ಇರ್ತೀವಿ. ಯಾವ ಅಂಧಕಾರದಲ್ಲಿ? ನಮಗೂ ಸ್ಟ್ಯಾಂಡರ್ಡ್ ಆಗಿರೋ ಸ್ಕೂಲಲ್ಲಿ ಓದಿದ್ರೇ ಸಂಸ್ಕಾರ ಬರೋದು, ಒಳ್ಳೆ ಮಾರ್ಕ್ಸ್ ಇಲ್ಲ. ಪ್ರತಿಭೆ ಮಕ್ಕಳಲ್ಲಿರುತ್ತೆ. ಆ ಪ್ರತಿಭೆನ ತಾಯಿ, ತಂದೆ, ಗುರು 3 ಜನ ತಿದ್ದುತ್ತಾರೆ. ಆ ಥರದ್ದು ಒಂದು ಅನುಭವ ನನಗೆ. ಇತ್ತೀಚಿನ ದಿನಗಳಲ್ಲಿ ನಾವು ದೇಗುಲಕ್ಕೆ ಒಂದೇ ಸಾರಿ ಕಲ್ಲು ಒಳಗಡೆ ಹೋಗುತ್ತೆ. ಆ ಕಲ್ಲು ಮತ್ತೆ ಪ್ರತಿರೂಪವಾಗಿ ಶಿಲೆ ಆಗುತ್ತೆ. ಆ ಶಿಲೆ ದೇವರ ದೈವಿ ಲಕ್ಷಣ ಬಂದು ಪ್ರತಿದಿನ ಭಕ್ತರನ್ನು ಆಕರ್ಷಿಸ್ತಾ ಇರುತ್ತೆ. ನಿಜವಾ ಇಲ್ವಾ? ಹೌದಾ ಇಲ್ವಾ? ಆಮೇಲೆ ಹಿಂದೆ ಬಹಳ ಹಿಂದೆ ನಾನು ಸ್ಕೂಲ್ಗೆ ಹೋಗೋವಾಗ ನಾನು ಒಂದು ಹಾಡನ್ನು ಕೇಳ್ತಾ ಇದ್ದೆ. ಅದಂದರೆ ಗುಡಿಗಳಲ್ಲಿ ಇರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಈ ಥರ ಹಾಡುಗಳನ್ನು ನಮಗೆ ಗುರುಗಳು ಹೇಳಿ ಹೇಳಿ ನಮ್ಮನ್ನು ತಿದ್ದುತ್ತಾ ಇದ್ರು. ಇವತ್ತೆಲ್ಲ ಅದನ್ನು ನಾವು ಕೇಳಿ ನನಗೆ ನೋಡು ಒಂದು ಸಾಲು ಮರ್ತೋಗಿದೆ. ಆ ಥರ ಒಂದು ಗುಡಿಯಲ್ಲಿ ಕಲ್ಲೇ ಹೋಗೋದು. ಆದರೆ ಕಲ್ಲಿಗೆ ಒಂದು ಪ್ರತಿರೂಪ ಕೆತ್ತನೆ ಯಾರು ಕೊಡ್ತಾರೆ? ಒಬ್ಬ ಆರ್ಟಿಸನ್, ಒಬ್ಬ ಕಲ್ಲನ್ನು ದೇವರ ರೂಪವಾಗಿ ಕೆತ್ತಿಸ್ತಾರೆ. ಅದನ್ನು ನೋಡ್ತಾ ನೋಡ್ತಾ ನಮಗೆ ಭಕ್ತಿ ಬರುತ್ತೆ. ಆ ಭಕ್ತಿ ಬಂದು ಅಲ್ಲಿ ಶ್ರದ್ಧೆ ಬರುತ್ತೆ. ಶ್ರದ್ಧೆಯಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗುತ್ತೆ. ಸದಾಕಾಲ ದೇವಸ್ಥಾನಕ್ಕೆ ಹೋಗೋವಂಥ ಭಾವನೆಗಳನ್ನು ಬೆಳೆಸ್ಕೊತೀವಿ. ಹೌದಾ ಇಲ್ವಾ? ಆ ಒಂದು ಜಾಗದಲ್ಲಿ ಆ ಕೆತ್ತನೆಯ ದೇವರು ಯಾರಾದರೂ ಇದ್ದರೆ ತಂದೆ, ತಾಯಿ, ಗುರು. ನಾವು ಹುಟ್ಟಿದ ಮೇಲೆ ನಮಗೆ ಮಾತಾಡ್ಲಿಕ್ಕೂ ಬರಲ್ಲ. ನಮ್ಮ ಜೀವನ ಹೇಗೆ ನಾವು ರೂಢಿಸ್ಕೋಬೇಕು ಅಂತ ಗೊತ್ತಾಗಲ್ಲ. ಆ ದೇವರು ನಮ್ಮ ಕಣ್ಮುಂದೆ ಕಾಣುವಂಥ ದೇವರು ಯಾರಾದರೂ ಇದ್ದರೆ ಆ ಶಿಲ್ಪಿಯನ್ನು ಮಾಡುವಂಥವ್ರು, ಮಕ್ಕಳನ್ನು ಶಿಲ್ಪಿಯಾಗಿ ಮಾಡುವಂಥವ್ರು ಯಾರಾದರೂ ಇದ್ದರೆ ತಂದೆ, ತಾಯಿ, ಗುರುವಿಗೆ ಮಾತ್ರ ಅಷ್ಟು ಶಕ್ತಿ ಇರುತ್ತೆ. ಶಾಲೆಗಳನ್ನು ಶಾರದೆಯ ದೇಗುಲ ಅಂತ ಆರಾಧಿಸ್ತಾರೆ. ಏನಂತಾರೆ? ಶಾಲೆಗಳು ಶಾರದೆಯ ದೇಗುಲ, ಶಾರದೆಯನ್ನು ನೋಡುವಂಥ ದೇಗುಲ. ಸರಸ್ವತಿ ಇರುವಂಥ ಜಾಗಕ್ಕೆ ಎಲ್ಲ ದೇವತೆಗಳು ಹುಡುಕೊಂಡು ಬರ್ತಾರಂತೆ. ಸರಸ್ವತಿ ಇರುವಂಥ ಜಾಗದಲ್ಲಿ ಅಷ್ಟು ಪವಿತ್ರತೆ ಇರುತ್ತಂತೆ. ಅದಕ್ಕೆ ವಾಸ್ತು ದೋಷ ಇರಲ್ಲ ಅಂತೆ. ಸರಸ್ವತಿಗೆ ಅಷ್ಟು ಶಕ್ತಿ ಇರುತ್ತಂತೆ. ಸರಸ್ವತಿಗೆ ಜ್ಞಾನದ ಶಕ್ತಿ ಜಾಸ್ತಿ ಇರುತ್ತಂತೆ. ಆ ಜಾಗದಲ್ಲಿ ಪವಿತ್ರತೆನೂ ಇರುತ್ತಂತೆ. ಅಲ್ಲಿ ಏನಂತಾರೆ, ವಾಸ್ತು ದೋಷ ಇನ್ನೊಂದು ಮತ್ತೊಂದು ಅವೇನೂ ಇರಲ್ಲ. ಎಲ್ಲಿ ಶಾಲೆ ಇದೆ ಅದೇ ದೇಗುಲ, ಜ್ಞಾನದ ದೇಗುಲ. ಇವತ್ತು ನಿಮ್ಮ ಪ್ರತಿಭೆ ಯಾವ ರೀತಿ ಮೌಲ್ಯಾಧಾರಿತ ಪ್ರತಿಭೆ ಆಗಬೇಕು. ನಮಗೇನು ಸಂಸ್ಕಾರ ಬರಬೇಕಂದ್ರೆ ಮೊದಲನೇದಾಗಿ ತಂದೆ ತಾಯಿಯನ್ನು ಕಷ್ಟಗಳನ್ನು ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ತಮ್ಮ ಕಷ್ಟಗಳನ್ನು ನುಂಗಿ ನೀರು ಕುಡಿದು ನಿಮಗೆ ಒಳ್ಳೆ ಭವಿಷ್ಯನ ಕೊಡ್ತಾರೆ. ನೀವು ಅದನ್ನು ಆಲೋಚನೆ ಮಾಡಬೇಕು. ತಂದೆ ತಾಯಿ ಯಾರೂ ಕೂಡ ತನ್ನ ಮಕ್ಕಳಿಗೆ ಏನು ಕಷ್ಟ ಇದೆ, ನನ್ನ ಆರೋಗ್ಯದಲ್ಲಿ ಏನು ಕಷ್ಟ ಇದೆ ಏನೂ ಹೇಳಲ್ಲ. ನಮ್ಮ ಮಕ್ಕಳು ಓದಲಿ, ಅವರ ಓದಿಗೆ ಏನೂ ಅಡೆತಡೆ ಆಗಬಾರ್ದು, ಅವ್ರು ಚೆನ್ನಾಗಿ ಓದ್ಕೊಳ್ಳಿ, ಅವ್ರು ಟ್ಯೂಷನ್ಗೆ ಹೋಗಲಿ, ಅವ್ರು ನನಗಿಂತ ಉತ್ತಮವಾಗಿರುವಂಥ ಜೀವನ ಇರಲಿ, ಜೀವನವನ್ನು ಕಟ್ಕೊಳ್ಳಿ ಅನ್ನೋಂಥ ಉದ್ದೇಶ ಆ ತಂದೆ ತಾಯಿಗಳ ಮನಸ್ಸಲ್ಲೇ ತಪಸ್ಸು ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಳ್ಳೇದು ಕೊಡುವಂಥ ತಂದೆ ತಾಯಿ ಮನಸ್ಸಲ್ಲಿ ಒಳ್ಳೇದನ್ನು ಕೋರ್ತಾ ಇರ್ತಾರೆ. ನಾವು ಎಲ್ಲೋ ಕಾಣದೇ ಇರುವಂಥ ದೇವರು ನಮ್ಗಳು ಆಗಲಿ, ತಾಯಿ ಆಗಲಿ, ತಂದೆ ಆಗಲಿ ನಮಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಒಂದು ಒಳ್ಳೆಯ ಜ್ಞಾನ ದೇಗುಲದಲ್ಲಿ ಓದಲಿಕ್ಕೆ, ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ, ನಮಗೆ ಮೌಲ್ಯಗಳನ್ನು ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅವರು ಪ್ರತಿ ಹಂತದಲ್ಲೂ ಅವ್ರ ಜೀವನದಲ್ಲಿ ಏನೂ ಸಾಧಿಸದೇ ಇರ್ಬೋದು, ಆದರೆ ನಮಗೆ ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ, ನಮ್ಮನ್ನು ತಿದ್ದಿ ಕಲ್ಲಾಗಿರುವಂಥ ಮನಸ್ಸನ್ನು ಮೂರ್ತಿಯಾಗಿ, ಶಿಲೆಯಾಗಿ ನಾವು ಸಮಾಜಕ್ಕೆ
ಒಂದು ಏನೋ ಒಂದು ಕೊಡುಗೆ ಆಗುವಂಥ ರೂಪವನ್ನು ತರುವಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಗುರುವಿಗೆ. ಗುರು ನಮ್ಮನ್ನು ಗುರುತಿಸಿ ನಮ್ಮ ಪ್ರತಿಭೆಯನ್ನು ತಿಳ್ಕೊಳ್ಳೋ ಮಟ್ಟಕ್ಕೆ ತಂದೆ ತಾಯಿ ಕರ್ಕೊಂಬಂದು ಆ ದಾರಿಯಲ್ಲಿ ನಿಲ್ಲಿಸ್ತಾರೆ. ಇವತ್ತು ಆ ತಂದೆ ತಾಯಿಗೆ ಒಂದೇ ಹೆಮ್ಮೆ, ಬರ್ತಾ ಬರ್ತಾ ನಮಗೆ ಹೇಗೆ ನಿಮ್ಮನ್ನು ನೋಡ್ತಾ ಇದ್ದಾಗ ಖುಷಿ ಆಗುತ್ತೋ, ಏನಾದರೂ ನೋಡಿ ತಂದೆ ತಾಯಿಗೆ ತನ್ನ ಮಕ್ಕಳನ್ನು ನೋಡಿದಾಗ ಸಿಗೋ ಆನಂದ, ಅವ್ರೇನಾದರೂ ಜೀವನದಲ್ಲಿ ಸಾಧನೆ ಮಾಡುವಾಗ ಸಿಕ್ಕಂಥ ಆಸ್ತಿ. ಏನು ಆಸ್ತಿ ಅಂದರೆ ನಿಮ್ಮನ್ನು ನೋಡೋದೇ ಒಂದು ಆಸ್ತಿ ಅವ್ರಿಗೆ. ಆಮೇಲೆ ನೀವು ಸಾಧನೆ ಮಾಡಿರೋದೇ ಅವ್ರಿಗೊಂದು ಆಸ್ತಿ. ನೀವು ಖುಷಿಯಾಗಿ ನಿಮ್ಮ ಜೀವನದಲ್ಲಿ ಬದುಕನ್ನು ಕಟ್ಕೊಂಡಾಗ ಅದು ಅವರಿಗೆ ತಂದುಕೊಡೋವಂಥ ನೆಮ್ಮದಿ ಬೇರೆ ಏನರಲ್ಲೂ ಸಿಕ್ಕಲ್ಲ. ಆದರೆ ಇವತ್ತು ಚಿಕ್ಕ ಮಕ್ಕಳಿದ್ದೀರಾ, ನೀವು ಪ್ರತಿಭಾವಂತ ಮಕ್ಕಳಾಗಿದ್ದೀರಾ. ಅದು KGF ಅಲ್ಲೇ ಸಿಕ್ಕಂಥ ಚಿಕ್ಕ ಸ್ಕೂಲು, ದೊಡ್ಡ ಸ್ಕೂಲು, ಪ್ರೈವೇಟ್ ಸ್ಕೂಲು, ಏಡೆಡ್ ಸ್ಕೂಲು, ಸರ್ಕಾರಿ ಶಾಲೆನೋ, ಅಲ್ಲಿ ಏನು ವ್ಯವಸ್ಥೆ ಇದೆಯೋ, ಅಲ್ಲಿ ಎಂಥ ಟೀಚರ್ ಸಿಕ್ಕಿದಾರೋ, ನೀವು ಸ್ಕೂಲ್ಗೆ ಆಟೋಲ್ಲಿ ಹೋಗ್ತಿರೋ, ತಂದೆ ಬಿಡ್ತಾರೋ, ಏನು ವ್ಯವಸ್ಥೆಯಲ್ಲಿ ನೀವು ಸ್ಕೂಲ್ಗೆ ಹೋಗಿ ಬರ್ತಿರೋ, ಟ್ಯೂಷನ್ಗೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ, ಸಿಕ್ಕ ವ್ಯವಸ್ಥೆಯಲ್ಲಿ ನಿಮ್ಮ ಈ ಪ್ರತಿಭೆಯನ್ನು ನಿಮ್ಮ ಪರಿಶ್ರಮದಿಂದ ಪ್ರತಿ ವರ್ಷನೂ ಮಕ್ಕಳು ಇಷ್ಟೆಲ್ಲ ಒಳ್ಳೆಯ ಮಾರ್ಕ್ಸನ್ನು, ಅಂಕಗಳನ್ನು ಪಡಬೇಕಂದ್ರೆ ನಿಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಇರಬೇಕು. ಅಂದರೆ ನಿಮ್ಮ ಪರಿಶ್ರಮ, ಆಸಕ್ತಿ ಅವಶ್ಯಕತೆ ಇರುತ್ತೆ. ಅದನ್ನು ಪ್ರತಿ ಹಂತದಲ್ಲೂ ಪರಿಶ್ರಮದ ಮೇಲೇನೋ, ನಿಮ್ಮ ಶಾಲೆಗೆ ಬಂದಾಗ ಗುರುಗಳು, ಶಿಕ್ಷಕರಿರ್ಬೋದು, ಆ ಪ್ರೋತ್ಸಾಹ ಇರುತ್ತಲ್ಲ, ನೀವು ಕೂಡ ಏನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥ ಪ್ರೋತ್ಸಾಹ ಇದೆಯಲ್ಲ, ಅದು ಜೀವನಕ್ಕೆ ತುಂಬ ಮುಖ್ಯ. ಪ್ರತಿಯೊಂದು ವಿದ್ಯಾರ್ಥಿನ ಪೋಷಣೆ ಮಾಡೋ ಥರ ಅವರಲ್ಲಿರುವಂಥ ಏನೇನು ಗೌರವದಿಂದನೋ ಇವೆಲ್ಲ ಪರಿಶ್ರಮದಿಂದನೇ ಬಂದಿದೆ. ಚಿಕ್ಕ ವಯಸ್ಸಾದರೂ ನಿಮ್ಮ ಮನಸ್ಸನ್ನು ಆಟ ಆಡಲಿಕ್ಕೆ, TV ನೋಡಲಿಕ್ಕೋ ಇನ್ನೊಂದು ಹತ್ರ ಬಿಡದೆ ಸದಾಕಾಲ ಪ್ರಯತ್ನ, ಪರಿಶ್ರಮದಿಂದ ಈ ಪ್ರತಿಭೆಯಿಂದ ನಿಮಗೆ ಈ ಗೌರವ ಸಲ್ಲುತ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದಿನ ಈ ವೇದಿಕೆ ನಿಮ್ಮನ್ನು ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾನು ನೋಡಿ ಆನಂದಿಸಬೇಕು. KGF ಅಲ್ಲೂ ಇಷ್ಟು ಜನ ರತ್ನಗಳು, ಮುತ್ತುಗಳು, ಮಾಣಿಕ್ಯಗಳು ಇದ್ದಾವೆ ಅಂತಂದ್ಬಿಟ್ಟು ಸಮಾಜಕ್ಕೆ ಇವು ನಾಳೆ ಕೊಡುಗೆಯನ್ನು ಕೊಡ್ತವೆ, ಭವಿಷ್ಯವನ್ನು ಕಟ್ತಾರೆ, ಸಮಾಜಕ್ಕೆ ಇವ್ರದೇ ಆದದ್ದು ಒಂದು ಸಾಧನೆಯನ್ನು ಮಾಡ್ತಾರೆ, ಇವರು ಕೀರ್ತಿಶೇಷರು ಅಂತ ಒಂದು ಖುಷಿ, ಹೆಮ್ಮೆಯಿಂದ ಇವತ್ತು ನಿಮಗೆ ಈ ವೇದಿಕೆಯನ್ನು ತಂದಿದ್ದೀವಿ. ಇದರ ಮೇಲೆ ನಾನು ಏನೂ ಹೇಳ್ಕೊಳ್ಳುವಂಥ ಅನಿಸಿಕೆಗಳಿಲ್ಲ. ನನ್ನನ್ನು ಕೂಡ ನನ್ನ ಗುರುವೇ ನನ್ನನ್ನು ತಿದ್ದುತ್ತಾ ಇರ್ತಾರೆ, ಗುರುವಾಗಿ ತಿದ್ದುತ್ತಾರೆ. ಎಷ್ಟೊಂದು ಒಳ್ಳೆ ವಿಚಾರಗಳನ್ನು ಅರ್ಥ ಮಾಡಿಸಿ ಈ ಕಾರ್ಯಕ್ರಮಕ್ಕೆ ಇಂಥ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶಕರು, ಮತ್ತು ಈ ಕಾರ್ಯಕ್ರಮ ಹೀಗೇ ಇರಬೇಕು, ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನುವಂಥ ದೂರದೃಷ್ಟಿ ನನ್ನ ಗುರುಗಳಿಗೆ ಮಾತ್ರ ಇರೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಆ ಮಕ್ಕಳಿಗೆ ಇಂಥ ಒಂದು ಒಳ್ಳೆಯ ವೇದಿಕೆಯನ್ನು, KGF ಅಲ್ಲೂ ಕೂಡ ಇಂಥ ಪ್ರತಿಭಾವಂತ ಮಕ್ಕಳಿದ್ದಾರೆ, ಅವರಿಗೆ ಏಕೆ ನಾವು ವೇದಿಕೆಯನ್ನು ಕೊಡಬಾರ್ದು? ಆ ವೇದಿಕೆಯನ್ನು ಕೊಟ್ಟಾಗ ಮತ್ತೆ ನಿಮ್ಮ ಥರ ಎಷ್ಟೋ ಜನ ಮಕ್ಕಳು ಈ ಪ್ರೋತ್ಸಾಹದಿಂದ ಇನ್ನೂ ಒಳ್ಳೆ ಅಂಕಗಳನ್ನು ತಗೊಳ್ಳಿ ಅಂತ ಹೇಳ್ತಾ, ಈ ಮಕ್ಕಳ ಈ ಪ್ರತಿಭಾವಂತ ಪುರಸ್ಕಾರಕ್ಕೆ ಕಾರಣವಾಗಿರುವಂಥ ತಂದೆ ತಾಯಿಗಳನ್ನು ಅಭಿನಂದಿಸ್ತಾ, ನೋಡಲಿಕ್ಕೆ ಅವಕಾಶ ಆಯಿತು. ಇಂಥ ಪ್ರತಿಭಾವಂತ ಮಕ್ಕಳಿಗೆ ಜನ್ಮ ಕೊಟ್ಟಿರೋವಂಥ ತಂದೆ ತಾಯಿನ ನೋಡದೆ ಹೋದರೆ ಮನಸ್ಸಿಗೆ ಕಷ್ಟ ಆಗಿರೋದು, ಅವರನ್ನು ನೋಡುವಂಥ ವೇದಿಕೆ ಇದಾಯಿತು ಅಂತ ಹೇಳ್ತಾ, ನಿಸ್ವಾರ್ಥವಾಗಿ ಗುರುಗಳಾಗಿ, ಶಿಕ್ಷಕರು, ಶಿಕ್ಷಕಿಯರಾಗಿ ಸೇವೆ ಮಾಡ್ತಾ ತಮ್ಮ ಮಕ್ಕಳ ಭವಿಷ್ಯತ್ತನ್ನು ನೋಡಿ ಆನಂದಿಸುವಂಥ ಎಷ್ಟೋ ಜನ ಮುಖ್ಯೋಪಾಧ್ಯಾಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಏನು ಸಮಯ ಅವರಿಗೆ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ನಿಸ್ವಾರ್ಥವಾಗಿ ಅವರ ಓದಿಗೆ, ಅವರನ್ನ ಭವಿಷ್ಯವನ್ನು ಕಟ್ಟುವಂಥ ವಿಚಾರದಲ್ಲಿ ಭಾಳ ಪರಿಶ್ರಮ ಇದೆ. ಅದಕ್ಕೆ ನಮ್ಮ KGF ಸಾಕ್ಷಿ ಆಗಬೇಕು ಅಂತ ಹಿಂದೆ SSLC ರಿಸಲ್ಟ್ಸ್ ಬಂದಾಗ ಸತ್ಯ ನನ್ನ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಆಗಿರಲಿಲ್ಲ. ಅದಾದಮೇಲೆ ಗುರುಗಳನ್ನು ಯಾವ ರೀತಿ ಗೌರವವಾಗಿ ನೀವು ಈ ಮಕ್ಕಳನ್ನು ತಿದ್ದೋದಕ್ಕೆ ಅವಕಾಶ ಇದೆ, ಒಂದು ಪ್ರಯತ್ನ ಮಾಡಿ ಅಂದರೆ ಇಂಥ ಒಳ್ಳೆ ರಿಸಲ್ಟ್ಸನ್ನು ಹೇಗಂತಾರೆ, ನಾನು ಒಂದೇ ಒಂದು ಬಾಲ್ ನನ್ನ ಕೋರ್ಟಿಗೆ ಬರಲಿ ಅಂದರೆ ಎಷ್ಟು ಬಾಲ್ ಇರುತ್ತೋ ಅಷ್ಟು ನನ್ನ ಕೋರ್ಟಿಗೆ ಬರೋಂಗೆ ಮಾಡಿಬಿಟ್ರು ಅಂತ ಏನಾದರೂ ಶಕ್ತಿ ಇದ್ದರೆ ಆ ಗುರುಗಳಿಗೆ ಮಾತ್ರ. ಒಂದು ಬಾಲ್ ಬಂದರೆ ಸಾಕು ಅಂತ, ನಾನು ಒಂದು ಅಚೀವ್ಮೆಂಟ್ ಸಾಕು ಅಂತ ನಾನು ಖುಷಿ ಪಡ್ತಾ ಇದ್ದೆ. ಒಂದು ಪ್ರತಿಭೆ ಅರ್ಷಿತಾ ಅನ್ಸುತ್ತೆ, ಹಾರಿಕಾ ಇಡೀ ರಾಜ್ಯದಲ್ಲಿ 4ನೇ ರ್ಯಾಂಕ್ ತಗೊಂಡಿದ್ದಾಳೆ, 4th ರ್ಯಾಂಕ್ ತಗೊಂಡಿದ್ದಾಳೆ. ಒಂದು ಪ್ರತಿಭೆ ಸಾಕು ಅಂದರೆ ಇಷ್ಟು ಜನ ಪ್ರತಿಭಾವಂತರಿದ್ದಾರೆ ಅಂತ. 90%, ನಮ್ಮ ಕಾಲದಲ್ಲೆಲ್ಲ 60% ಅಂದರೆ ಪ್ರತಿಭಾವಂತರು. ಇವತ್ತು 90%ಗೆ ಬಂದಿದ್ದೀವಿ. 60% ಬಂದಿರೋರು ಪ್ರತಿಭಾವಂತರೆ, 90% ಬಂದಿರೋರು ಪ್ರತಿಭಾವಂತರೆ. ಆದರೆ ನೀವು ವ್ಯಾಲ್ಯೂ ಎಜುಕೇಷನ್ನ